ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ RVSS ಡೆಸ್ಕ್. ಸೊ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇವತ್ತು ನಾವು ಒಂದು ಜಿಪ್ ಕ್ರೇನ್ ಕಂಟ್ರೋಲ್ ಪ್ಯಾನಲ್ ಮಾಡ್ತಾ ಇದ್ದೀವಿ. ಬನ್ನಿ, ಆ ಕಂಟ್ರೋಲ್ ಪ್ಯಾನಲ್ನಲ್ಲಿ ಏನೇನು ಆಕ್ಸೆಸರೀಸ್ ಯೂಸ್ ಮಾಡ್ತೀವಿ, ಹೇಗೆ ಅರೇಂಜ್ಮೆಂಟ್ ಮಾಡ್ತೀವಿ ಅಂತ ನೋಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇದ್ದೀರಾ, ಇದು ಒಂದು ಚಿಕ್ಕ ಪ್ಯಾನಲ್. ಸೊ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಇದು ಜಿಪ್ ಕ್ರೇನ್ ಪ್ಯಾನಲ್ ಅಂತ. ಸೊ ಬನ್ನಿ ಏನೇನಿದೆ ಅಂತ ನೋಡೋಣ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಇದು 50 VA ಟ್ರಾನ್ಸ್ಫಾರ್ಮರ್. ಏನಕ್ಕಪ್ಪ ಅಂದರೆ ನಾವು ಇದಕ್ಕೆ 415 ವೋಲ್ಟ್ ಕೊಡ್ತೀವಿ, ಇದು ನಮಗೆ ಸ್ಟೆಪ್ ಡೌನ್ ಮಾಡಿ 220 ವೋಲ್ಟ್ ಕೊಡುತ್ತೆ. ಸೊ ಇಲ್ಲಿ ನಾವು ಯೂಸ್ ಮಾಡ್ತಿರುವಂಥ ಕಾಂಟ್ಯಾಕ್ಟರ್ ಮತ್ತು ಫ್ಯಾನು ಫಿಲ್ಟರ್ಗೆಲ್ಲ 220 ವೋಲ್ಟ್ ಬೇಕಾಗುತ್ತೆ ಅದಕ್ಕೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು 20 amps 3 pole MCB ಯೂಸ್ ಮಾಡಿದ್ದೀವಿ. ಸೊ ಇನ್ಕಮಿಂಗ್ ಸಪ್ಲೈ ನಮ್ಮ ಡ್ರೈವ್ಗೆ. ಸೊ ಇದನ್ನು ಡ್ರೈವ್ VFD ಅಂತ ಕರಿತೀವಿ. ನೆಕ್ಸ್ಟು ಒಂದು ಕಂಟ್ರೋಲ್ ಸಪ್ಲೈಗೋಸ್ಕರ 6 amps 2 pole MCB ಹಾಕಿದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು SPP ಅಂತ ಕರಿತೀವಿ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಡಿವೈಸ್. ಇದೇನಪ್ಪ ಅಂದರೆ ಸಿಂಗಲ್ ಫೇಸ್ ಪ್ರಿವೆಂಟರ್ ಅಂತ. ಅಂದರೆ ಏನಾದರೂ ಫೇಸ್ ಲಾಸ್ ಆಯಿತು ಅಂದರೆ ಅಥವಾ ಫೇಸ್ ಏನಾದರೂ ಇಂಟರ್ಚೇಂಜ್ ಆಯಿತು ಅಂದರೆ ಇದು ನಮಗೆ ಒಂದು ಸಿಗ್ನಲ್ ಕೊಡುತ್ತೆ ಮತ್ತು ಕಂಟ್ರೋಲ್ ಸಪ್ಲೈ ಆನ್ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ನೆಕ್ಸ್ಟು ಕಾಂಟ್ಯಾಕ್ಟರು. ಸೊ ನಾವು ಈ ಮೋಟರ್ಗೆ ಬ್ರೇಕ್ ಇದೆ, ಸೊ ಬ್ರೇಕ್ಗೆ ಎಕ್ಸ್ಟರ್ನಲ್ ಸಪ್ಲೈ ಕೊಡಬೇಕು. ಸೊ ಅದಕ್ಕೆ ಕಾಂಟ್ಯಾಕ್ಟರ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು 2 OLR ಇದ್ದಾವೆ. ಸೊ ಇದು 0.25 ಕಿಲೋವ್ಯಾಟ್ 2 ಮೋಟರ್ ಇದ್ದಾವೆ. ಟೋಟಲ್ 0.55 ಕಿಲೋವ್ಯಾಟ್ ಆಗುತ್ತೆ. ಸೊ ಸಪ್ರೇಟ್ ಮೋಟರ್ಸ್ ಇರೋದ್ರಿಂದ 2 ಸಪ್ರೇಟ್ OLR ಯೂಸ್ ಮಾಡ್ತೀವಿ. ಸೊ ಈ ಥರ ನಾವು ಇದನ್ನು ಜನರಲ್ ಅರೇಂಜ್ಮೆಂಟ್ ಅಂತ ಕರಿತೀವಿ. ಸೊ ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂದರೆ ಯು ಕ್ಯಾನ್ ಕಮೆಂಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.